ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ನಿಮಗೆ ಟೊಮೊಟೊ ರೈಸ್ MTR ಸಾಂಬಾರು ಪೌಡರ್ ಬರುತ್ತಲ್ಲ, ಅದರಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಸಪ್ರೇಟ್ ಮಸಾಲ ಯಾವುದು ಯೂಸ್ ಮಾಡಲ್ಲ. ಮಾಮೂಲಿ MTR ಸಾಂಬಾರು ಪೌಡರ್ ಬರುತ್ತಲ್ಲ, ಅದನ್ನೇ ಯೂಸ್ ಮಾಡಿಕೊಂಡು ಟೊಮೊಟೊ ರೈಸ್ ಮಾಡ್ತೀನಿ. ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ. ನಾನು ಮೊದಲಿಗೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ದು, ಮತ್ತು ಒಂದು 4 ಟೊಮೊಟೊ ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಒಟ್ಟಿಗೆ ಹೆಚ್ಚಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಸ್ಪೂನಷ್ಟು ಸೋಂಪು, 1 ಸ್ಟಾರು, 1 ಇಂಚು ಚಕ್ಕೆ ಮತ್ತು 4 ಲವಂಗ ತೊಗೊಂಡಿದ್ದೀನಿ. ಮತ್ತು ಒಂದು 3 ಸ್ಪೂನಷ್ಟು ತುಪ್ಪ, 3 ಸ್ಪೂನ್ ಆಗಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಮತ್ತು MTR ಸಾಂಬಾರು ಪೌಡರ್ನ 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಲೂಗೆಡ್ಡೆ ಮತ್ತು ಬಟಾಣಿನ ಒಟ್ಟಿಗೆ ನೆನೆಸಿಟ್ಕೊಂಡಿದ್ದೀನಿ ಕಟ್ ಮಾಡಿ. ಮತ್ತು ಅಕ್ಕಿನ ಈ ಕಪ್ಪಲ್ಲಿ 1 ಕಪ್ಪು ತೊಗೊಂಡಿದ್ದೀನಿ ನಾನು. ಅದನ್ನು ಫಸ್ಟ್ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ನಾನು 2.5 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಬನ್ನಿ ಇನ್ಯಾಕೆ ತಡ ಮಾಡೋದು, ಹೇಗೆ ಮಾಡೋದು ಅಂತಂತ ನೋಡ್ಕೊಂಬರೋಣ. Sorry for me, gonna just perfect story. You say
ನಾನು ಉಪ್ಪನ್ನ ಅಕ್ಕಿ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ನೀರೆಲ್ಲ ಹಾಕೊಂಡ್ಮೇಲೆ ಲಾಸ್ಟಲ್ಲಿ ಹಾಕೊಂಡಿದ್ದೀನಿ. ಲಾಸ್ಟಲ್ಲಿ ಹಾಕ್ಕೊಂಡು ಸ್ವಲ್ಪ ಅದು ಮಸಾಲೆ ಎಲ್ಲ ಫುಲ್ ರೈಸಿಗೆ ಮಿಕ್ಸ್ ಆಗಲಿ ಅಂತ ಬಿಟ್ಟು ರೈಸಿಗೆ ಮಸಾಲೆ ಮಿಕ್ಸ್ ಆದಮೇಲೆ ಸಾಲ್ಟ್ ಎಲ್ಲ ರುಚಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಆಮೇಲೆ ಇವಾಗ 3 ವಿಸಿಲ್ಸ್ ಹೊಡೆಸ್ಕೊತಾ ಇದ್ದೀನಿ. ನೀವು ಈ ಟೊಮೊಟೊ ಬಾತ್ ಜೊತೆ ಬೇಕಾದರೆ ಸೋಯಾ ಚಂಕ್ಸ್ ಬರುತ್ತಲ್ಲ ಅದನ್ನು ನೆನೆಸಿಟ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಟೊಮೊಟೊ ಬಾತ್ಗೆ ಸೋಯಾ ಚಂಕ್ಸ್ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬಟ್ ನಮ್ಮ ಮನೇಲಿ ನಮ್ಮ ಹಸ್ಬೆಂಡು ಸೋಯಾ ಚಂಕ್ಸ್ ಹಾಕಿದ್ರೆ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ ಅಷ್ಟೇ. ಬಟಾಣಿ ಮತ್ತು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ನಾನೇನಾದರೂ ಅಡುಗೆ ಮಾಡೋ ವಿಧಾನಗಳಲ್ಲಿ ಏನಾದ್ರೂ ರಾಂಗಾಗಿ ಮಾಡ್ತಾಯಿದ್ದೀನಿ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡ್ಬೋದು. ನೀವು ಸಜೆಷನ್ಸ್ ಕೊಟ್ಟರೆ ನಾನು ಅದೆಲ್ಲ ಚೇಂಜ್ ಮಾಡ್ಕೊತೀನಿ. ನನಗೂ ಇದೇ ಥರ ಇನ್ನೂ ಹೆಚ್ಚೆಚ್ಚು ಕುಕ್ಕಿಂಗ್ ವ್ಲಾಗ್ಸು ಮತ್ತು ಟ್ರಾವೆಲಿಂಗ್ ವ್ಲಾಗ್ಸು ಮತ್ತು ನಂದು ಎಂಟರ್ಟೈನ್ಮೆಂಟ್ ವ್ಲಾಗ್ಸ್ ಏನಾದ್ರೂ ಇದ್ದರೆ ಅದು, ಮತ್ತು ಹೆಲ್ತ್ ಬಗ್ಗೆ, ಮಗು ಪ್ರೆಗ್ನೆನ್ಸಿ, ನಾನು ಆ್ಯಕ್ಚುಲಿ ಮೆಟರ್ನಿಟಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಮಗು ಮತ್ತು ತಾಯಿ ಬಗ್ಗೆ ಟಿಪ್ಸು ಅದೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ವಿಡಿಯೋ ನೋಡಿನೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೆ ನನಗೂ ಸಪೋರ್ಟ್ ಮಾಡಿ. ಇವಾಗಿದು 3 ವಿಸಿಲ್ಸ್ ಆಗಿದೆ ಮತ್ತು ಕುಕ್ಕರು ಕೂಡ ಆರಿದೆ, ತಣ್ಣಗಾಗಿದೆ. ಅದನ್ನ ಇವಾಗ ನಾನು ಓಪನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ನನ್ನ ಸಜೆಷನ್ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಈ ಥರ ಟೊಮೊಟೊ ಬಾತ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಮನೇಲೆಲ್ಲರಿಗೂ, ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರನೇ ನಾನು ಮೊದಲೆಲ್ಲ ರೆಡ್ ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡರು, ಧನಿಯಾ ಅದೆಲ್ಲ ಯೂಸ್ ಮಾಡಿ ಮಾಡ್ತಾಯಿದ್ದೆ. ಒಂಥರ ಅದು ತುಂಬ ಘಾಟ್ ಹೊಡಿತಾ ಇರ್ತಿತ್ತು. ಸೊ ಇವಾಗ ನಾನು ಈ MTR ಸಾಂಬಾರ್ ಪೌಡರ್ ಯೂಸ್ ಮಾಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ರುಚಿಯಾಗಿ ಮನೇಲೂ ನಮ್ಮ ಹಸ್ಬೆಂಡು ಮತ್ತೆ ಮಾಡು ಅಂತ ಕೇಳ್ತಾ ಇರ್ತಾರೆ. ನೀವೇ ನೋಡ್ತಾ ಇರ್ಬೋದು, ರುಚಿಯಾದ ಬಿಸಿ ಬಿಸಿ ಟೊಮೊಟೊ ಬಾತ್ ರೆಡಿಯಾಗಿದೆ. ಇದೇ ಥರ ನಾನು ಹೆಚ್ಚು ಕುಕ್ಕಿಂಗ್ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ನೀವು ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.